ಗಣ್ಯರ ಬಹುರೂಪಿ ನಾಟಕೋತ್ಸವ 2026ರ ಉದ್ಘಾಟನಾ ಸಮಾರಂಭ ಈ ಕ್ಷಣದಿಂದ ಅಧಿಕೃತವಾಗಿ ಆರಂಭವಾಗ್ತಾ ಇದ್ದು, ಪ್ರಥಮವಾಗಿ ಎಚ್ ಜನಾರ್ದನ್ ಮತ್ತು ತಂಡ ಇವರಿಂದ ಎಲ್ಲರೂ ನೋಡಿ ಆನಂದಿಸುವಾಗ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಎದೆಯ ಬಿರಿಯ ಭಾವದೀಟಿ ಓ ನನ್ನ ಚೇತನ, ಓ ನನ್ನ ಚೇತನ. ಎದ್ದು ನಿಂತು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿ, ಭಗವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವಮಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರ ಷಡಕ್ಷರಿ ಕೊಂಡ ಪಂಪಲ ಕುಮಿಪತಿ ಸರ್ಕಾರ ರಂಗಾಯಣ ಮೈಸೂರು 1989ರಲ್ಲಿ ಸ್ಥಾಪಿತವಾಗಿ ಈ ವರ್ಷ ಬೆಳ್ಳಿಯ ಸಂಭ್ರಮ 25ನೇ ವರ್ಷದಲ್ಲಿ ನಾವಿದ್ದೇವೆ. ಈ 25ನೇ ವರ್ಷದ ಬಹುರೂಪಿಯ ಚಾಲನಾ ಸಮಾರಂಭದಲ್ಲಿ ನಾವು ಇವತ್ತು ಸೇರಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ರಂಗಾಯಣ ಮೈಸೂರು ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಪದ್ಮಶ್ರೀ ಶ್ರೀಮತಿ ಹೈಸ್ನಾಮ್ ಸಾವಿತ್ರಿರವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮೈಸೂರು ರಂಗಾಯಣದ ಪರವಾಗಿ ನಾನು ಅವರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇಲ್ಲಿರುವ ಎಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾಧಿಕಾರಿಗಳು ಶ್ರೀ ಜಿ ಲಕ್ಷ್ಮೀಕಾಂತ ರೆಡ್ಡಿರವರು ನಾನು ಈ ಒಂದು ಸಮಾರಂಭ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಕರ್ನಾಟಕ ಸುರೇಶ್ ಬಾಬು ಅವರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಸ್ವಾಮಿರವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಳೆದ ರವರು ಎಲ್ಲ ರಂಗಾಭಿಮಾನಿಗಳ ಪರವಾಗಿ ಅವರನ್ನ ನಾನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಹಲವು ಉಪಸಮಿತಿಗಳನ್ನ ರಚಿಸಲಾಗಿದೆ. ಆ ಹಲವು ಉಪಸಮಿತಿಗಳಲ್ಲಿ ಎಲ್ಲರೂ ಕೂಡ ತೊಡಗಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಉಪಸಮಿತಿಗಳ ಎಲ್ಲ ಸದಸ್ಯರುಗಳಿಗೂ ಕೂಡ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಲವು ಅಕಾಡೆಮಿ ಪ್ರಾಧಿಕಾರಗಳ ಅಧ್ಯಕ್ಷರಿಗೆ, ಸಾಮಾಜಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನವೆಂಬರ್ ತಿಂಗಳ 26ನೇ ದಿನದಂದು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಾವು ಈ ಬೆಳ್ಳಿ ಹಬ್ಬವನ್ನು ಬಹುರೂಪಿ ಬಾಬಾ ಸಾಹೇಬ್
ಸಮತೆಯೆಡೆಗೆ ನಡಿಗೆ ಅನ್ನುವ ಆಶಯದಲ್ಲಿ ರೂಪಿಸಬೇಕು ಅಂತ ಹೊರಟ್ವಿ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಪಾಲಿಟಿಕ್ಸ್ ಆಫ್ ಎನ್ಕ್ರೋಚ್ಮೆಂಟ್ ಅಂತ ಈಗ ಶುರುವಾಗಿದೆ. ಪಾಲಿಟಿಕ್ಸ್ ಆಫ್ ಎನ್ಕ್ರೋಚ್ಮೆಂಟ್ ಹೆಂಗಿರತ್ತಪ್ಪ ಅಂತಂದ್ರೆ ಅದು ನಮಗೆ ಗೊತ್ತಾಗದ ಹಾಗೆ ಒತ್ತುವರಿ ಮಾಡುತ್ತೆ. ಯಾವ ಪ್ರಜ್ಞೆಯನ್ನ ಎದುರಿಸಲಾಗದವರು ನಿಧಾನವಾಗಿ ಆ ವ್ಯಕ್ತಿ ಮತ್ತು ಪ್ರಜ್ಞೆಯನ್ನ ಎನ್ಕ್ರೋಚ್ ಮಾಡಿ ತಮ್ಮದಾಗಿಸಿಕೊಳ್ಳುವ ಒಂದು ರಾಜಕಾರಣ ಈ ದೇಶದಲ್ಲಿ ಅವ್ಯಾಹತವಾಗಿ ನಡೀತಾ ಬಂದಿದೆ. ಅದನ್ನ ಸಮರ್ಥವಾಗಿ ಎದುರಿಸಬೇಕಾದ್ರೆ ನಾವು ಈ ರೀತಿಯ ಸಾಂಸ್ಕೃತಿಕ ಗುರುತುಗಳನ್ನ ದಿಟ್ಟವಾಗಿ ಕಟ್ಟಬೇಕಾಗ್ತದೆ. ಬಾಬಾ ಸಾಹೇಬರ ಹೆಸರಲ್ಲಿ ಉತ್ಸವಗಳಲ್ಲಿ ನಾವು ಬಾಬಾ ಸಾಹೇಬರನ್ನ ಆಶಯವಾಗಿಟ್ಟುಕೊಂಡು ನಾವು ಮಾಡ್ತಾ ಇರೋದ್ರಿಂದ ನೋಡಿ ಭೇದ ತಾರತಮ್ಯ ಇವೆಲ್ಲವೂ ಇದಾವೋ, ಇವೆಲ್ಲದರಲ್ಲಿ ಎಲ್ಲಿ ಯಾವ ಸಮುದಾಯಗಳು ನರಳ್ತಾ ಇದಾವೋ ಅಲ್ಲೆಲ್ಲವೂ ಬಾಬಾ ಸಾಹೇಬರು ಯಾವುದೇ ದೇಶದ ಮೂಲೆಯಲ್ಲಿದ್ರು ಅಲ್ಲಿ ಬಾಬಾ ಸಾಹೇಬರ ಚಿಂತನೆಗಳು ಅವರಿಗೆ ಬೆಳಕಾಗಿ ತೋರು ದಾರಿಗಳಾಗಿ ಕಾಣ್ತಾ ಇದ್ದಾವೆ. ಹಂಗ ರಾಷ್ಟ್ರೀಯ ನಾಟಕೋತ್ಸವದ ವೇದಿಕೆ ಮೇಲಿರುವ ಬಹಳ ವಿಶೇಷವಾದಂಥ ನಾಟಕೋತ್ಸವ. ಆ ಒಂದು ಸಂಭ್ರಮಕ್ಕೆ ಭಾರತದ ಭಾಗ್ಯವಿಧಾತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನು ಆಶೆಯನ್ನಾಗಿಟ್ಟುಕೊಂಡು ನಡೆಸುತ್ತಿರುವ ಬಹುರೂಪಿ ವಿಶೇಷ ಈ ಒಂದು ಮೆರಗನ್ನ ತರುವಂತ ಕೆಲಸ ಈ ವಿಶೇಷ ಉತ್ಸವಕ್ಕೆ ಇದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳು ಎಲ್ಲರೂ ಗೌರವ ಪ್ರದಾನವಾಗಲಿದೆ. ಗೌರವ ಪುರಸ್ಕೃತರು ಶ್ರೀಮತಿ ಹೈಸ್ನಾಮ್ ಸಾವಿತ್ರಿ, ಭಾರತೀಯ ರಂಗಭೂಮಿಯ ಹಿರಿಯ ಕಲಾವಿದರು, ಮಣಿಪುರ ಮೂಲದವರು. ಇದೀಗ ವೇದಿಕೆಯಲ್ಲಿ ಸಚಿವರು ಸೇರಿದಂತೆ ಎಲ್ಲ ಅತಿಥಿ ಗಣ್ಯರು ಸಲ್ಲಿಸಲಿದ್ದಾರೆ. ನಮ್ಮ ಚಪ್ಪಾಳೆ ಮುಖೇನ ಭೂಮಿಯ ಖ್ಯಾತ ನಟಿ ಮತ್ತು ಮಣಿಪುರ ನಾಟಕ ರಂಗದ ಪ್ರಮುಖ ವ್ಯಕ್ತಿಗಳಲ್ಲಿ ಶ್ರೇಷ್ಠರು. ಭಾರತದ ಈಶಾನ್ಯ ಭಾಗದ ಮಣಿಪುರದಲ್ಲಿ 1946ರಲ್ಲಿ ವಯಸ್ಸಿನಲ್ಲಿಯೇ ಬಾಲ ಪ್ರತಿಭೆಯಾಗಿ ರಂಗಪ್ರವೇಶ ಮಾಡಿದವರು. 1961ರಲ್ಲಿ ಭಾರತದ ಹೆಸರಾಂತ ರಂಗ ನಿರ್ದೇಶಕರು ಮತ್ತು ಗುರುಗಳಾದ ಹೈಸ್ನಾಮ್ ಕನೈಲಾಲ್ ಅವರ ಬಾಳ ಸಂಗಾತಿ ಕನೈಲಾಲ್ ಅವರ ನೇತೃತ್ವದಲ್ಲಿ ಸ್ಥಾಪನೆಯಾದ ಕಲಾಕ್ಷೇತ್ರ ಮಣಿಪುರ ತಂಡದ ಪ್ರಮುಖ ಸದಸ್ಯರು. ಇವರಿಗೆ ಜಾಗತಿಕ ಬೆಬೆತ್ ನಾಟಕ 1975ರಲ್ಲಿ ಮೊದಲ ಪ್ರದರ್ಶನ ಕಂಡಿತು. 1991ರಲ್ಲಿ ಕೇಂದ್ರ ಸಾಹಿತ್ಯ ಅಂತಾರಾಷ್ಟ್ರೀಯ ಪ್ರಾಯೋಗಿಕ ರಂಗಭೂಮಿ ಉತ್ಸವದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿ, 2001ರಲ್ಲಿ ಪ್ರತಿಷ್ಠಿತ ನಂದಿ, 2006ರಲ್ಲಿ ನಾಟ್ಯರತ್ನ ಪ್ರಶಸ್ತಿ, 2008ರಲ್ಲಿ ಭಾರತ ಸರ್ಕಾರದ 4ನೆಯ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀಗೆ ಭಾಜನರಾಗಿರುತ್ತಾರೆ. ಇವರ ನಾಟಕವು 50ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ 80ರ ಹರೆಯದಲ್ಲಿಯೂ ಪಾತ್ರ ಪೋಷಣೆ ಮಾಡುತ್ತಾ ಬಂದಿರುವ ಅಭಿನೇತ್ರಿಗೆ ಬಹುರೂಪಿ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ಬಹುರೂಪಿ ರಂಗ ಗೌರವ ನೀಡಿ ಸನ್ಮಾನಿಸುತ್ತೆ. ಮೈಸೂರಿನ ನಾಟಕ magda ay hanggang luxury. Ahan baboy na nga si Daesh Delengshan Biriba Culture Mantri Sigaratsi no luxury loy na mayay tangban Delengshan Biriba na mapuso ay hang na ikay na bakusari loy na nga si Tin Biriba na mapuso ay hang na sa bagal loy na ikay na zari. Adok kimatik nung ay ba namit aman ni hay na hongdog siya di. Festival amag oriba bahurupi baba Shayep National Theater Festival asigi sahi kun ga mga mapung parpa sida asigi tawra ma sida ay buso saruk yahan biba loy na kay kum na ba utiba adok kimatik ay gipok ninda apian ba pok siya. State sarkar ki makada lingkhat piriba ರಂಗಾಯನ್ ಮಹೇಶ್ವರ್ ಥಿಯೇಟರ್ ರಂಗ ಸಂಚಿಕೆಯನ್ನ ಬಿಡುಗಡೆಗೊಳಿಸಲಿದ್ದಾರೆ. ರಂಗ ಸಂಚಿಕೆಯ ಬಿಡುಗಡೆಯಾಗ್ತಾ ಇದೆ. ಮಾನ್ಯ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಸೇರಿದಂತೆ ವೇದಿಕೆ ಎಲ್ಲ ಅತಿಥಿ ಗಣ್ಯರಿಂದ ರಂಗಾಯಣ ಬಹುರೂಪಿ 25 ವರ್ಷವನ್ನ ಉತ್ಸವ 2026 ಆಯೋಜನೆಯಾಗಿದೆ. ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಈ ಬೆಳ್ಳ ಮೆರುಗಿನಲ್ಲಿ ರಂಗ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದೀಗ ಪಾಲಿಕೆಯಿಂದ ಮೈಸೂರು ರಂಗಾಯಣಕ್ಕೆ ಸಿಗ್ತಾ ಇದೆ ಹೆಮ್ಮೆಯ ಹಸಿರು ಕಾರ್ಯಕ್ರಮ ಪ್ರಮಾಣ ಪತ್ರ.
ಕಲಾವಿದರಿಗೆ ಗೌರವ ಸಮರ್ಪಣೆಯಾಗಲಿದೆ. ಅಂಬೇಡ್ಕರ್ ಕುರಿತಾದ ಬರಹ ಜೀವಲಿಂಗಯ್ಯ ಅವರಿಗೆ ವೇದಿಕೆಯಲ್ಲಿ ಮಾನ್ಯ ಸಚಿವರು ಹಾಗೂ ಗಣ್ಯಮಾನ್ಯರಿಂದ ವೇದಿಕೆ ಬಹುರೂಪಿ ರಾಷ್ಟ್ರೀಯ ನಾಟಕ ಗೌರವ ಸಮರ್ಪಣೆ. ಈ ದಿನ ಅಭಿನಂದನೆಗಳು. ಅಂಬೇಡ್ಕರ್ ಬುದ್ಧ ಮತ್ತು ಪ್ರದರ್ಶಕರಿಗೆ ಈ ವೇದಿಕೆ ಮತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜಗದ ಮೊದಲ ಬೆಳಕು ಬುದ್ಧ ಎಲ್ಲಿ ಹೋದೆದು ರಾಜ ಎಲ್ಲಿ ಹೋದೆ ದೂರ ಸಿಡಿದ ಹೂವಿನ ಕೂಗೆ ಆಶದಾಗಲಕ್ಕೂ ನಿಂತಾಲವೇ ಕೂಗೆ ಆಕಾಶದಾಗಲಕ್ಕೂ ನಿಂತ